ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಂತಂದರೆ ಅಜೀತ್ ಅವರಿಗೆ ಒಂದು ಕ್ಲೂ ಸಿಕ್ಕಿದೆ. ಆ ಕ್ಲೂ ಏನು ಅಂತಂದರೆ ಅದು ಉಂಗುರ. ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಆದರೆ ಅದು ವಿಷಯ ಗುಟ್ಟಾಗಿರಲಿ ಅನ್ನೋ ಕಾರಣಕ್ಕೆ ಈ ಸಾರಿ ನಮ್ಮ ಅಜಿತ್ ಅವರು ಬಹಳ ಕೇರ್ಫುಲ್ಲಾಗಿ ಕೇರ್ ವಹಿಸ್ತಾ ಇದ್ದಾರೆ. ಆ ಉಂಗುರನ ಅಮ್ಮ ಈ ಉಂಗುರ ನೋಡುವಂಥ ಸಂಗೀತಮ್ಮನವ್ರ ಕೈಗೆ ಕೊಡ್ತಾರೆ. ಸಂಗೀತಮ್ಮ ಕೂಡ ನೋಡ್ತಾಳೆ. ಇದೇನಿದು ಅಮ್ಮ, ಈ ಉಂಗುರನ ನಮ್ಮೆಲ್ಲರಿಗೂ ಅಂತ ನೀನು ತಾನೇ ಮಾಡಿಸಿರೋದು, ಅದೇ ಥರ ಇದೆ ಅಲ್ಲ, ನಮ್ಮ ಉಂಗುರಗಳೆಲ್ಲ ಲಾಕರಲ್ಲಿದೆ, ಆದರೆ ಇದೊಂದು ಮಾತ್ರ ನಿನ್ನ ಕೈಗೆ ಹೇಗೆ ಸಿಕ್ತೋ ಅಂತ ಕೇಳ್ತಾರೆ. ಅದು ಅಮ್ಮ, ಈ ವಿಷಯ ನಾನು ನಿನಗೆ ನಾಳೆ ಹೇಳ್ತೀನಿ ಅಂತ ಹೇಳ್ತಾರೆ. ಅಲ್ಲ, ಎಲ್ಲ ಉಂಗುರಗಳು ಹೌದು ಕಣೋ, ನಾನೇ ಎಲ್ರಿಗೂ ಮಾಡಿಸಿದ್ದೆ ಒಂದೇ ಥರದಿರಲಿ ಅಂತ, ಆದರೆ ಎಲ್ಲನೂ ನಾವು ಬ್ಯಾಂಕ್ ಲಾಕರಲ್ಲಿ ಹಾಕಿದ್ದೀವಲ್ಲ, ನಿನ್ನ ಕೈಗೆ ಹೇಗೆ ಬಂತು ಅಂತ ಅಜ್ಜಿ ಕೂಡ ಕೇಳ್ತಾರೆ, ಸಂಗೀತ ಕೂಡ ಕೇಳ್ತಾರೆ. ಅಲ್ಲಿ ಅಜ್ಜಿ, ಸಂಗೀತ ಮತ್ತು ರಾಮ್ ಅವರು, ಭೂಮಿ, ಇಷ್ಟು ಜನ ಇರ್ತಾರೆ. ಅಜಿತ್ ಒಬ್ಬರು 5 ಜನ ಇರ್ತಾರೆ. ಅಲ್ಲಿಗೆ ಅಮ್ಮ, ಈ ವಿಷಯ ನಾನು ಈಗಲೇ ಹೇಳೋಕ್ಕಾಗಲ್ಲ, ದಯವಿಟ್ಟು ನನ್ನ ಏನೂ ಕೇಳಬೇಡಿ, ನಾಳೆವರೆಗೂ ಇದು ಗುಟ್ಟಾಗಿರಲಿ, ನಾಳೆನೇ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಸಂಗೀತ ಅಮ್ಮನವರು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮತ್ತೆ ನಮ್ಮ ಶ್ರವಣ ಅವರು ಬರ್ತಾರೆ. ಅಯ್ಯೋ ಅಕ್ಕ, ಅಮ್ಮ ಬನ್ನಿ, ಒಡವೆ ಅಂಗಡಿಯವರು ಬಂದರು ಅಂತ ಮನೆಗೆ ಕರೆಸಿರ್ತಾರೆ. ಸೊ ಬಂದರು ಅಂದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾರೆ. ಅಲ್ಲಿ ಭೂಮಿ ಹೋಗೋದಿಲ್ಲ. ಸಾಹೇಬ್ರೆ, ಆ ಉಂಗುರದಿಂದ ಏನಾದರೂ ಕತೆ ಇದೆಯಾ? ಯಾಕೆ ನೀವು ಉಂಗುರ ಬಗ್ಗೆ ಏನು ಹೇಳ್ತಾ ಇಲ್ಲ? ಈ ಯಾವುದದು ಉಂಗುರು, ಅದರಿಂದ ಏನು ರಹಸ್ಯ ಇದೆ ಅಂತ ಕೇಳ್ತಾಳೆ. ಆಗ ಭೂಮಿ, ನಾನೀಗ ಅಮ್ಮನಿಗೆ ಹೇಳ್ದೆ ತಾನೆ, ನಾಳೆ ತನಕ ಏನೂ ಕೇಳಬೇಡ ಅಂತ. ಸೊ ನಿನಗೂ ಅಷ್ಟೇ, ನಾಳೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳ್ತಾರೆ. ಸಂಗೀತಮ್ಮನಿಗೆ ಹೇಳಿದ್ದಾರೆ, ಅಜ್ಜಿ ರಮಣವ್ರಿಗೆ ಹೇಳಿದ್ದಾರೆ, ಓಕೆ. ಆದರೆ ಈ ಭೂಮಿ ಬಾಯಿಯಲ್ಲಿ ಮಾತು ನಿಲ್ಲಲ್ವಲ್ಲ, ಈ ಮಂದಿಗೆ ಹೇಳೋದು ಒಂದೇ, ಈ ಭೂಮಿಗೆ ಹೇಳೋದು ಒಂದೇ. ಇವಳು ಬಾಯಿ ಒಂಥರ ಗಡಿಗೆ ಬಾಯಿ ಇದ್ದಂಗೆ ಓಪನ್. ಏನಂತಂದರೆ ಏನಪ್ಪ, ಗಡಿಗೆ ಬಾಯಿ ಬೇಕಾದರೆ ಮುಚ್ಚಬೋದು, ಇವಳು ಬಾಯಿ ಮುಚ್ಚೋಕ್ಕಾಗಲ್ಲ ಅಂತ, ಜಂಡು ಬಾಯಿ ಮುಚ್ಚೋಕೆ ಆ ಥರ ಭೂಮಿ. ಏನಪ್ಪ ಅಂತಂದರೆ ಭೂಮಿ ಗೊತ್ತಾಗಿದೆ, ಈ ಭೂಮಿ ಏನಾದರೂ ಎಡ್ವರ್ಟ್ ಮಾಡಿಬಿಟ್ಟು ಹೋಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ದೇವಿಯಾನಿ ಏನಾದರೂ ಬಂದು, ಕಂದ ಏನಮ್ಮ ಇಷ್ಟೊಂದು ಡೀಪಾಗಿ ಥಿಂಕ್ ಮಾಡ್ತಿದ್ಯಾ, ಏನಾಯಿತು ಅಂತ ಕೇಳ್ಬಿಟ್ರೆ ಪಟ್ ಅಂತ ಬಾಯಿ ಬಿಡೋದಂತೂ ಗ್ಯಾರಂಟಿ. ಅದು ಅಜಿತ್ ಸಾಹೇಬ್ರ ಹತ್ರ ಒಂದು ಉಂಗುರ ಇದೆ ದೇವಯಾನಿಯಮ್ಮ, ಅದು ತೋರಿಸಿದ್ರು ಅತ್ತೆಗೆ ಮತ್ತು ಅಜ್ಜಿಗೆ, ಆದರೆ ನಾಳೆ ತನಕ ಯಾರಿಗೂ ಹೇಳ್ಬೇಡ ಅಂತ ಹೇಳಿದರು ದೇವಯಾನಿಯಮ್ಮ. ನೀವು ಅಂತ ಹೇಳಿದೆ ದೇವಯಾನಿಯಮ್ಮ ಅಂತ ಏನಾದರೂ ಹೋಗಿ ದೇವಯಾನಿಯಮ್ಮನ ಹತ್ರ ಹೇಳಿಬಿಟ್ರೆ ಮುಗೀತು ಕತೆ. ಈ ಉಂಗುರದ ವಿಷಯ ಕೂಡ ಅಲ್ಲಿಗೆ ಕ್ಲೋಸ್. ಯಾಕಂತಂದರೆ ವಾಚ್ ಕತೆನ ಮುಗಿಸ್ಬಿಟ್ರು ದೇವಯಾನಿಯವರು. ಇನ್ನು ಉಂಗುರ ಸಿಕ್ಕಿದೆ, ನಾಳೆ ಲಾಕರಲ್ಲಿ ಹೋಗಿ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಥವಾ ಆ ಲಾಕರಲ್ಲೇ ಏನಾದರೂ ಗೋಲ್ಮಾಲ್ ಮಾಡ್ತಾಳ, ಅಥವಾ ಈ ಭೂಮಿನೇ ಏನಾದರೂ ವಿಷಯನ ದೇವಯಾನಿಗೆ ಮುಟ್ಟಿಸ್ತಾಳ ಅನ್ನೋದೇ ಒಂದು ಬಿಗ್ ಟೆನ್ಷನ್. ಯಾಕಂದರೆ ಭೂಮಿ ಯಾವಾಗಲೂ ಏನಾದರೂ ಎಡ್ವರ್ಟ್ ಮಾಡ್ತಾಳೆ, ಸತ್ಯ ಹೋಗಿ ದೇವಯಾನಿ ಹತ್ರನೇ ಹೇಳ್ತಾಳೆ, ಹೋಗಿ ಬಂದು ದೇವಯಾನಿ ಹತ್ರನೇ ಹೇಳ್ತಾಳೆ. ಆದರೆ ನಿಜವಾದ ಒಂದು ಕ್ರಿಮಿನಲ್ ಅವರೇ ಅಂತ ಅವಳಿಗೆ ಎಲ್ಲಿ ಗೊತ್ತಿದ್ರೆ ಹೇಳ್ತಿದ್ಲೋ ಬಿಡ್ತಿದ್ಲೋ, ಹೋಗಿ ಬಂದು ಅವ್ರಿಗೆ ಹೇಳ್ತಾಳೆ. ಹಾಗಾಗಿ ಸೊ ಉಂಗುರದ ವಿಷಯದಿಂದ ನಮ್ಮ ಅಜಿತ್ ಅವ್ರಿಗೆ ಜಯ ಸಿಗುತ್ತಾ ಇಲ್ವಾ ಅನ್ನೋದನ್ನು ನಾಳಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.